ಕಾರಾಗೃಹದಲ್ಲಿ ಈಗಾಗಲೇ ದರ್ಶನ್ ಕೊಲೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಜೈಲು ಪಾಲಾಗಿದ್ದಾರೆ. ಜೈಲು ಹಕ್ಕಿ ದರ್ಶನ್ಗೆ ಸುಲಭವಾಗಿ ಬೇಲ್ ಸಿಗುತ್ತಾ ಅನ್ನೋ ಪ್ರಶ್ನೆ ಈಗ ಮುನ್ನೆಲೆಗೆ ಬರ್ತಾ ಇದೆ. ದರ್ಶನ್ ಸದ್ಯಕ್ಕೆ ಜೈಲು ಹಕ್ಕಿ ಆಗಿದ್ದಾರೆ. ಆದ್ರೆ ಹೊರಗೆ ಬರುವಂತಹ ದಾರಿಯನ್ನ ಸದ್ಯಕ್ಕೆ ಅವರ ಪರ ವಕೀಲರು ಕೂಡ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅಷ್ಟು ಈಸಿ ಇದೆಯಾ ಬೇಲ್ ಸಿಗೋದು ಈ ಕೇಸ್ನಲ್ಲಿ? ದರ್ಶನ್ ಪ್ರಭಾವಿಯಾಗಿದ್ದು ಸಾಕ್ಷಿಗಳನ್ನ ಬೆದರಿಸುವಂತಹ ಸಾಧ್ಯತೆ ಅಥವಾ ಪ್ರಭಾವವನ್ನ ಬೀರುವಂತಹ ಸಾಧ್ಯತೆ ಇದೆ ಅನ್ನೋ ನಿಟ್ಟಿನಲ್ಲಿ ಜಾಮೀನು ಕೊಡಬಾರದು ಅಂತ ಸಹಜವಾಗಿ ಎಸ್ಪಿಪಿ ವಾದವನ್ನ ಮಂಡನೆ ಮಾಡಬಹುದು. ಕೊಲೆಯಲ್ಲಿ ದರ್ಶನ್ ಬಾಗಿಗೆ ಪ್ರಬಲ ಸಾಕ್ಷ್ಯ ಕೂಡ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಇನ್ಫ್ಯಾಕ್ಟ್ ದರ್ಶನ್ ವಿರುದ್ಧ ಪ್ರಬಲ ಸಾಕ್ಷ್ಯಗಳನ್ನ ಕಲೆ ಹಾಕೋ ನಿಟ್ಟಿನಲ್ಲಿ ಖಾಕಿ ಟೀಮ್ ಸಾಕಷ್ಟು ಕಸರತ್ತನ್ನ ಮುಂದುವರಿಸಿದೆ. ಸೊ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡಿಕೊಂಡ್ರು ಅಷ್ಟು ಸುಲಭಕ್ಕೆ ಬೇಲ್ ಸಿಗಲ್ಲ. ದರ್ಶನ್ಗೆ ಜೈಲಿನಿಂದ ಮುಕ್ತಿ ಹೊಂದುವಂತಹ ಭಾಗ್ಯ ಈ ಹತ್ತಿರದಲ್ಲಂತೂ ಇಲ್ಲ ಅಂತಾನೆ ಹೇಳಲಾಗ್ತಾ ಇದೆ. ಕಾರಣ ಅವರ ವಿರುದ್ಧ IPC ಸೆಕ್ಷನ್ 302 ಜೊತೆಗೆ 506 ಇರ್ಬೋದು, ಅಬ್ಡಕ್ಷನ್ ಇರ್ಬೋದು, ಎಕ್ಸ್ಟಾರ್ಷನ್ ಇರ್ಬೋದು, ಏನೇನ್ ಸೆಕ್ಷನ್ಸ್ ಅನ್ನ ಪೊಲೀಸ್ನವರು ಅಲ್ಲಿ ಹಾಕಿದ್ದಾರೋ 8ಕ್ಕೂ ಹೆಚ್ಚು ಸೆಕ್ಷನ್ಗಳು, ಅದರಲ್ಲೆಲ್ಲ ದರ್ಶನ್ ಇನ್ವಾಲ್ವ್ಮೆಂಟ್ ಇದೆ ಅಂತಾನೆ ಅವರು ಲಾಸ್ಟ್ 3 ಅವಧಿಯಲ್ಲಿ ಕಸ್ಟಡಿಗೆ ಪಡಿಬೇಕಾದ್ರೆ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಹೇಳಿದ್ದಾರೆ, ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಅದಕ್ಕೊಂದಷ್ಟು ಸರ್ಕಮ್ಸ್ಟಿಯಲ್ ಎವಿಡೆನ್ಸ್ ಗಳನ್ನ ಕೂಡ ತೋರಿಸಿದ್ದಾರೆ. ಹೀಗಾಗಿ ದರ್ಶನ್ಗೆ ಬೇಲ್ ಸಿಗುತ್ತಾ ಅಂತ ಪ್ರಶ್ನೆ ಕೇಳಿದ್ರೆ ಸದ್ಯಕ್ಕೆ ಅವ್ರಿಗೂ ಕೂಡ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ. ಇನ್ಫ್ಯಾಕ್ಟ್ ಅವರನ್ನು ಭೇಟಿ ಮಾಡೋದಕ್ಕೆ ಬಂದಂತಹ ಪುತ್ರ ಹಾಗೂ ಪತ್ನಿಗೂ ಕೂಡ ಇನ್ನು 6 ತಿಂಗಳು ಈ ಕಡೆಗೆ ಬರೋದಕ್ಕೆ ಹೋಗಬೇಡಿ ಅಂತ ಕೂಡ ಹೇಳಿ ಕಳಿಸಿದ್ರು ಅಂತಾನೆ ಹೇಳಲಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಲೋವರ್ ಕೋರ್ಟ್ ನಲ್ಲಂತೂ ಬೇಲ್ ಸಿಗೋದು ಅಕ್ಷರಶಃ ಕ್ಷೀಣ. ಬಟ್ ಹೈಯರ್ ಕೋರ್ಟ್ಗಳಿಗೆ ಹೋದಾಗ ಬೇಲ್ ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನ್ ವಾದವನ್ನ ಮಾಡಬೇಕು ಅಂತ ದರ್ಶನ್ ಪರ ವಕೀಲರು ತಯಾರಿಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಕೌಂಟರ್ ಮಾಡೋದಕ್ಕೆ SPP ಕಡೆಯಿಂದ ಕೂಡ ಪ್ರಬಲ ಸಾಕ್ಷಿಗಳು ಹಾಗೂ ಕೋರ್ಟ್ ಗಮನಕ್ಕೆ ಕನ್ವಿನ್ಸ್ ಮಾಡಬೇಕಾಗುತ್ತೆ ಬೇಲ್ ಯಾಕೆ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ. ಸೊ ಆ ಎಲ್ಲ ಆಯಾಮಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡೋದಾದ್ರೆ, ಮಮತಾ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂಧನವಾಗಿ ಜೈಲು ಸೇರಿರುವಂತಹ ನಟ ದರ್ಶನ್ಗೆ ಹೊರಗಡೆ ಬರಲಿಕ್ಕೆ ಬಹಳ ಕಷ್ಟ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಿರುವಂಥದ್ದು. ಬಹಳ ಪ್ರಮುಖವಾದ ಕಾರಣ, ಈಗಾಗಲೇ ಕೊಲೆ ಕೇಸಲ್ಲಿ ಬಂಧನವಾಗಿರೋ ದರ್ಶನ್ ಮೇಲೆ 364 ಸೇರಿದಂತೆ 502 and 201 ಸಾಕ್ಷ್ಯನಾಶ ಸೇರಿದಂತೆ ಹಲವು ಸುಮಾರು 10ಕ್ಕೂ ಹೆಚ್ಚು ಕೇಸ್ಗಳನ್ನು ಈ ಪ್ರಕರಣದಲ್ಲಿ ದಾಖಲಾಗಿಸಿರುವಂಥದ್ದು. ಅದರ ಜೊತೆಗೆ ದರ್ಶನ್ ಮೇಲೆ ಈ ಹಿಂದೆ ಕೂಡ ಕ್ರಿಮಿನಲ್ ಕೇಸ್ಗಳು ಇದ್ದಾವೆ. ವಿಜಯನಗರ ಪೊಲೀಸ್ ಠಾಣೆ ಮತ್ತು RR ನಗರ ಪೊಲೀಸ್ ಠಾಣೆಯಲ್ಲಿ ದರ್ಶನ್ ವಿರುದ್ಧ ಹಲವು ಕೇಸ್ಗಳು ಇರೋದ್ರಿಂದ ಇವುಗಳೆಲ್ಲವೂ ಕೂಡ ಜಾಮೀನು ಕೊಡುವಂಥ ಸಂದರ್ಭದಲ್ಲಿ ಮುನ್ನೆಲೆಗೆ ಬರ್ತವೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂಥ ಅಂಶ. ಯಾಕಂದರೆ ಇಂಥ ವ್ಯಕ್ತಿ ಬ್ಯಾಕ್ ಟು ಬ್ಯಾಕ್ ಕ್ರಿಮಿನಲ್ ಹಿನ್ನೆಲೆ ಉಳ್ಳುವಂಥ ವ್ಯಕ್ತಿಯನ್ನು ಜಾಮೀನು ಕೊಟ್ಟಾದಲ್ಲಿ ನೀವು ಹೊರಗಡೆ ಹೋದರೂ ಮತ್ತೆ ಈ ವ್ಯಕ್ತಿ ಅದೇ ಕೆಲಸವನ್ನು ಮುಂದುವರಿಸ್ತಾನೆ ಅನ್ನುವಂಥ ಅಂಶವನ್ನು ಅಲ್ಲಿ ಬಹಳ ದೊಡ್ಡದಾಗಿ ಪ್ರಸ್ತಾಪ ಮಾಡುವ ಸಾಧ್ಯತೆಗಳು ಇರುತ್ತೆ. ಯಾಕಂದರೆ ದರ್ಶನ್ ಅವರು ಈ ಹಿಂದೆ ಕ್ರಿಮಿನಲ್ ಕೇಸ್ ಆಗಿರೋದ್ರಿಂದ ಇದೇ ರೀತಿಯ ಸಮಾಜದಲ್ಲಿ ಮತ್ತೆ ಹೊರಗಡೆ ಬಂದರೆ ತನಗಿರುವಂಥ ಹಣದ ಮೂಲ ಮತ್ತು ಅಭಿಮಾನಿಗಳನ್ನು ಬಳಸ್ಕೊಂಡು ಇದೇ ರೀತಿಯ ಕೃತ್ಯವನ್ನು ಎಸಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿ ನೀವು ಈ ವ್ಯಕ್ತಿಯನ್ನು ಜಾಮೀನನ್ನು ಮಂಜೂರು ಮಾಡಿದರೆ ಕಷ್ಟ ಆಗುತ್ತೆ ಅನ್ನುವಂಥ ಮನವಿಯನ್ನು PP ಮಾಡುವ ಸಾಧ್ಯತೆಗಳು ಕೂಡ ಇರುತ್ತೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂಥ ಅಂಶ. ಹಾಗಾಗಿ ದರ್ಶನ್ ಹೊರಗಡೆ ಬರಲಿಕ್ಕೆ ಅವರು ಏನಾದರೂ ಪ್ರಯತ್ನವನ್ನು ಮಾಡಲಿ, ಆದರೆ ಮತ್ತಷ್ಟು ದಿನಗಳ ಕಾಲ ದರ್ಶನ್ ಜೈಲಿನಲ್ಲೇ ಇರುವಂಥದ್ದು ಬಹುತೇಕ ಖಚಿತವಾಗ್ತಾ ಇರುವಂಥ ಮಾಹಿತಿ. ಮಮತಾ.